A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಾಹೇಬರು ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತ ಅವರು ಸಂಪೂರ್ಣ ಸೇವಾ ನಿವೃತ್ತಿ ಹೊಂದಲಿದ್ದಾರೆ. ಮತ್ತು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಇಲಾಖೆಯಲ್ಲಿ ಒಂದು ದಿವಸ ನಾವು ತೆಗಿಬೇಕಂದ್ರೂ ಕೂಡ ಇವತ್ತು ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ಯಾವುದೋ ಒಂದು ಕಪ್ಪು ಚುಕ್ಕೆ ಇರಲಾರ್ದೆ ಒಂದು ಸೇವೆಯನ್ನು ಸಂಪೂರ್ಣ ಒಂದು 33 ವರ್ಷಗಳ ಅವರು ಸೇವೆಯನ್ನು ಸಲ್ಲಿಸಿ ಇವತ್ತೇನಪ್ಪಾ ಅಂತಂದ್ರೆ ನಿವೃತ್ತಿ ಹೊಂದಿದ್ದಾರೆ. ಅಂದ್ರೆ ಇದಕ್ಕಿಂತ ದೊಡ್ಡದೇನಪ್ಪಾ ಅಂತಂದ್ರೆ ಯಾವುದೂ ಅಲ್ಲ. ಇಲಾಖೆ ಒಳಗೆ ಅಂಥ ಒಂದು ಸೇವೆ ಅವರಿಂದ ನಾವು ಏನು ಕಲಿಬೇಕಪ್ಪ ಅಂತಂದ್ರೆ ಅವರು ಸಮಯಕ್ಕೆ ಬಹಳ ಮಹತ್ವ ಕೊಡ್ತಿದ್ರು. ಯಾಕಂದ್ರೆ ತಾವೆಲ್ಲ ನೋಡಿದ್ರಿ, ಯಾವುದೇ ಒಂದು ಡ್ಯೂಟಿ ಇದ್ರೂ ಕೂಡ ಅಲ್ಲಿ ಸಿಬ್ಬಂದಿಗಿಂತ ಮೊದಲ, ಯಾಕಂದ್ರೆ ಮೊದಲು ಸಿಬ್ಬಂದಿ ಬರಬೇಕು, ಆಮೇಲೆ ಅಧಿಕಾರಿಗಳು ಬರಬೇಕು. ನಮ್ಮ ಇಲಾಖೆಯಲ್ಲಿ ಆ ರೀತಿ ಇರ್ತದೆ. ಆದರೂ ಕೂಡ ಅವರು ಅದು ಒಂದು ಸಿಬ್ಬಂದಿಗಿಂತಲೂ ಮೊದಲು ಅವ್ರು ಏನಪ್ಪಾ ಅಂತಂದ್ರೆ ಕರ್ತವ್ಯಕ್ಕೆ ಹಾಜರಾಗ್ತಿದ್ರು. ಅದು ಒಂದು ಅವರಲ್ಲಿ ಏನಪ್ಪಾ ಅಂದ್ರೆ ಆ ಸಮಯ ಒಂದು ಪಾಲಿಸುವಂತ ರೀತಿ ನೋಡಿ ನಾವು ಅವರಿಂದ ಕಲಿಬೇಕು. ಮತ್ತು ಅವರು ಬಹಳ ಸರಳ ಸ್ವಭಾವದವರು. ಯಾವಾಗಲೂ ಜಾಸ್ತಿ ಏನಪ್ಪಾ ಅಂತಂದ್ರೆ ಅವರು ಅಲ್ಲಿ ಪಾಯಿಂಟ್ ನಂಬರ್ 5 ಅಲ್ಲಿ ನಿಂತು ಅಲ್ಲಿ ಸಿಬ್ಬಂದಿಯವರ ಜೊತೆ ಏನಪ್ಪಾ ಅಂತಂದ್ರೆ ಯಾವ್ದು ಕೆಲಸ ಕಾರ್ಯ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರ್ದಂಗೆ ಯಾರಾದ್ರೂ ಹಿರಿಯ ಅಧಿಕಾರಿಗಳು ಹೇಳಿದ್ರೆ ಅದನ್ನ ಅಚ್ಚುಕಟ್ಟಾಗಿ ಹೋಗಿ ಆ ಕೆಲಸವನ್ನು ನಿರ್ವಹಿಸಿ ವರದಿ ಹೇಳುವಂಥ ಸ್ವಭಾವ ಸಾಹೇಬರದು. ಸರಳ ಸ್ವಭಾವದವರು. ಇವತ್ತೇನಪ್ಪ ಅಂದ್ರೆ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮತ್ತು ಈಗ ಅನಿವಾರ್ಯ. ಯಾಕಂತಂದ್ರೆ ಈಗ ಸರ್ಕಾರಿ ಸೇವೆಯಲ್ಲಿ ಏನಪ್ಪಾ ಅಂತಂದ್ರೆ ಅವ್ರ ಅಧಿಕಾರಿಗಳು ಇವತ್ತು ನಿವೃತ್ತಿ ಆಗಲಿರ್ತಾರೆ. ನಮ್ಮ ಮನಸ್ಸಿನಿಂದ ಅಲ್ಲ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ಆ ಸಾಹೇಬರ ಬಗ್ಗೆ ತಾವು ಯಾರಾದರೂ ಅನಿಸಿಕೆಗಳನ್ನು ಹಂಚಿಕೊಳ್ಳೋರಿದ್ರೆ ಈ ವೇದಿಕೆ ಮೇಲೆ ಬಂದು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಯಾರಿಲ್ಲ? ಯಾರು ಮಾತಾಡಲ್ರಿ? ಆಯ್ತು. ಈಗ ಸಾಹೇಬರಿಗೆ ಸನ್ಮಾನ ಸಮಾರಂಭವನ್ನ ನಮ್ಮ ಸಂಚಾರಿ ಪೊಲೀಸ್ ಠಾಣೆ PSI ಸಾಹೇಬರು PG ಬಿರಾದರ್ ಸರ್ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮದುವೆಗೆ ಬರಕ್ಕಾಗಲಿಲ್ಲ. ನಾನು ಅವ್ರಿಗೆ ತಿರ್ನಾರಲ್ಲ ಮುತಿಗಾಯ ಮಾಡ್ತಿ. ನಲ್ಲಿ 98ರಲ್ಲಿ ಸೇರಿದ್ದೀನಿ ಸರ್. 26 ವರ್ಷ ಸರ್ವಿಸ್ ಮಾಡಿದ್ದೀನಿ. ಎಲ್ಲರನ್ನ ನಾನು ಸಹಕಾರ ಕೊಟ್ಟು ಎಲ್ಲರೂ ನನ್ನ ಮಾತಿ ಕೇಳ್ಕೊಂಡು ನನ್ನ ಜೊತೆ ಡ್ಯೂಟಿ ಮಾಡಿದೆ ಸರ್. ಎಲ್ಲರಿಗೆ ನಾನು ಇಷ್ಟೇ ನಾನು ಮಾತಾಡಿದಾಗಲ್ಲ. ನಮಸ್ಕಾರ ಸರ್. ಇಲ್ಲಿ ನಮ್ಮ ಜಿಲ್ಲಾವೆಲ್ಲ ಬಂದಿಕ್ಷೆ ನಾವು ಕರ್ತವ್ಯ ಮಾಡ್ಬೇಕಾದ್ರೆ ನಮ್ಮ ಹೆಮ್ಮೆ ವಿಷಯ ಆಕೈತಿ. ಹೀಗಾಗಿ ನಮ್ಮ ಸಿಬ್ಬಂದಿ ಜನರು ಅಷ್ಟೇ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಪೋಸ್ಟ್ ಮಾಡಿದ್ದು ಬಾಗಲಕೋಟೆ ಟ್ರಾಫಿಕ್, ಆ ನಂತರ ಹವಾಮಾನ ಅಪೇಕ್ಷೆಯಿಂದ ಅಲ್ಲಿ ಬಾಗಲಕೋಟೆ ಜಿಲ್ಲಾದಾಗ ಐತಿ. ಹಿಂಗಾಗಿ ನಾನು ಇಲ್ಲಿ ಹೋಗ್ತಾನು ಇಲ್ಲಿ ಮಾಡ್ತೀನಿ ಕರ್ತವ್ಯ ಮಾಡ್ತಾನೆ ಎಂಬುದೊಂದು ಎಲ್ಲಿ ಕನಸು ನಿಲ್ಲಿಸ್ಲಿಕ್ಕೆ ಕಂಡಿದ್ದಿಲ್ಲ. ಆ ನಂತರ ASI ಆಕ್ಷನ್ ಕಲಾದಿ 5 ವರ್ಷ 1 ತಿಂಗಳು ಮಾಡಿದ್ದೀನಿ. ಮುಂದೆ PSI ಅಂಕಲ್ಗಿ ಪೊಲೀಸ್ ಸ್ಟೇಷನ್ದಾಗ 2 ತಿಂಗಳು ಮಾಡೀನಿ. ಹೊಳ್ಳಿ ಇಲ್ಲಿದ್ದ ಪೋಸ್ಟಿಂಗ್ ಆಯ್ತು. ಹೊಳ್ಳಿ ನಮ್ಗೆ ಗೌಡ್ರು ಫೋನ್ ಹಚ್ಚಿನಿ. ಅವ್ರ ನಂಬರ್ ನಮ್ಗೆ ಗೊತ್ತಿಲ್ಲ. ಖಾನಾಪುರ ಟ್ರೈನಿಂಗ್ ಅವ್ರದ್ದು ಬರ್ತೀವಿ ಬಂದೆ. ಹಿಂಗಾಗಿ ಕೇಂದ್ರ ಆಯ್ತು ರೀ ನೀವು ಬರ್ರಿ ಸರ, ನೀವು ನಮ್ಮವ್ರದ್ರಿ ನಮ್ಮ ಬ್ಯಾಚ್ನವ್ರದ್ರಿ ನೀವು ಬರ್ರಿ ಅಂತ ಹೇಳಿದ್ರು. ಆ ಧೈರ್ಯದಿಂದ ನಾನು ಇಲ್ಲಿ ಬಂದೀನಿ. ಅವ್ರು ಎಲ್ಲೇ ಹೋಗ್ಬೇಕಾದ್ರೆ ನಾನು ಬಿಟ್ಟು ಕೇಸಿನ ಎಂದೂ ಹೋಗ್ತಿದ್ದಿಲ್ಲ. ಈಗ ಕರೀರಿ ವಾಕಿಟ್ಟು ಸಾಹೇಬ್ರಿಂದ ಕರೀರಿ ಅಂತ ಹೇಳ್ತಿರೋ. ಈಗ ಮೇಲಾಗಿ ನಮ್ಮ ಸಿಬ್ಬಂದಿ ಆದ್ರು ASI ಹವಾದಾದ್ರು ಸಿಬ್ಬಂದಿ ಆದ್ರು ಬಹಳ ಸಹಕಾರ ಕೊಟ್ಟರು. ಅವ್ರ ಬಗ್ಗೆ ನಾ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಅದ್ರ ಸಂಬಂಧ ಹೇಳ್ಕಿಸಿ ಒಂದು 2 ಮಾತು ಮುಗಿಸ್ತು. ಇವತ್ತಿನ ದಿವಸ ನಮ್ಮ ಠಾಣೆಯ PSI ಆದಂತ ಹಡ್ಡಿ ಸಾಹೇಬ್ರಿಗೆ ನಿವೃತ್ತಿ ಹೊಂದುತ್ತಿದ್ದು 1993ನೇ ಬ್ಯಾಚ್. ಅವ್ರು ನಾವು ಒಂದೇ ಬ್ಯಾಚ್. ಬಟ್ ಅವರು ಜಿಲ್ಲಾ ಬಾಗಲಕೋಟೆ ಹೆಚ್ಚು ನೌಕರಿ ಮಾಡಿದ್ರು, ನಾವು ಬಿಜಾಪುರಕ್ಕೆ ಹೆಚ್ಚು ನೌಕರಿ ಮಾಡೀವು. ಲಾಸ್ಟ್ ಟೈಮ್ದಾಗ ಅವರು ನಾವು ಕೂಡಿ ನೌಕರಿ ಒಂದೇ ಠಾಣದಲ್ಲಿ ಮಾಡೀವು. ಬಹಳ ಸಂತೋಷ ಅನಿಸ್ತದೆ. ಅದರಂತೆ ನಮ್ಮ ಸಿಬ್ಬಂದಿ ನಮ್ಮ ಹಡ್ಡಿ ಸರ್ಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಒಳ್ಳೆ
ನಾವು ಇನ್ನ ರೋಲ್ ಕಾಲ್ ತಗೋತೀವಿ 8ಕ್ಕೆ ಅಂದ್ಕೂ 7ವರೆಗೆ ಬಂದು ಸ್ಟೇಷನ್ ಕೂತು ಹೋಮಾಡಿಗಳು ಎಲ್ಲರಿಗೆ ರೋಲ್ ಕಾಲ್ ತಗೊಂಡು ಅವ್ರು ಡಿಸ್ಪ್ಯಾಚ್ ಮಾಡಿ ಯಾರೇ ಆಫೀಸರ್ ಕೇಳಿದ್ರು ಇಮಿಡಿಯೇಟ್ಲಿ ನಾ ಅದನ್ನೇ ಹೇಳಿ ಸರ್ ಅನ್ನೋರು ಅವ್ರು ನಮ್ಗೆ ಸ್ವಲ್ಪ ಲೇಟ್ ಆದರೂ ಆ ಟೈಪ್ ನಮಗೆ ಸಹಕಾರ ಮಾಡಿದ್ರು. ಅವರು ನಿವೃತ್ತಿಯಾಗಿ ಇವತ್ತಿನ ದಿವಸ ಬಿಜಾಪುರ ಠಾಣೆಯಿಂದ ನಿವೃತ್ತಿ ಹೊಂದಿ ಅವರ ಸ್ವಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಅದರಂತೆ ಬಿಜಾಪುರ ನಮ್ಮ ಟ್ರಾಫಿಕ್ ಸಂಚಾರಿ ಪೊಲೀಸ್ ಇಷ್ಟು ಮಂದಿ ಕೂಡೋದು ಭಾಳ ಕಷ್ಟ. ಎಲ್ಲ ಠಾಣದಾಗ ನಮ್ಮ ಠಾಣದಾಗ ಎಲ್ಲರೂ ದಿವಸ ಚೇಂಜ್ ಆಗ್ತದೆ ಡ್ಯೂಟಿ. ಮುಂಜಾನೆ 8ಕ್ಕೆ ನಾವು 2ಕ್ಕೆ ಇರಂಗಿಲ್ಲ, 2ರಿಂದ 8ಕ್ಕೆ ಇರಂಗಿಲ್ಲ, ಕೂಡೋದು ಭಾಳ ಕಷ್ಟ. ಎಲ್ಲರೂ ಕೂಡಿ ಸರ್ಗೆ ಸನ್ಮಾನ ಮಾಡಿದ್ದು, ಅದರಿಂದ ನಮ್ಮ ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಸರ್ಗೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಜೋಡಿ ಒಡನಾಟ ಫೋನ್ ನಂಬರ್ ಮಾತಾಡೋದು ಸರ್ವಿಸ್ ನಮ್ಮದು ಇನ್ನೊಂದು ವರ್ಷ ಐತಿ ಮುಗಿದ್ರೊಳಗೆ ತಮ್ಮ ದಯವಿಟ್ಟು ಮಾತಾಡೋಕೆ ಇರಿ ಸಾಹೇಬ್ರ. ಏನು ಬಿಜಾಪುರ ನಿಮ್ಮದು ಇಲ್ಲೇ ಜಿಲ್ಲಾ ಐತಿ. ಅದರಂತೆ ಇವತ್ತು ನಮ್ಮ ಹೋಮ್ಗಾರ್ಡ್ ಆದಂಥ ಮೋತಿಬಾಯಿ ಸರು ಸೀನಿಯರ್ ಲೀಡರು ಎಲ್ಲ ಹೋಮ್ಗಾರ್ಡ್ಗಳಿಗೆ ತಿಳುವಳಿಕೆ ಹೇಳಿ ನಮ್ಮ ಜೋಡಿ ಸಹಕಾರ ಕೊಟ್ಟು ಯಾವುದೇ ವಿಷಯದಲ್ಲಿ ತಪ್ಪು ತಿಳುವಳಿಕೆ ನಾವು ಇದು ಮಾಡಿದ್ರು ಇಲ್ಲಿ ಗೌಡ್ರು ಅದನ್ನ ತೋರಿ ಇಲ್ಲೇ ತಗೋತೀನಿ ಸ್ಟಾಪ್ ಅಂತ ಹೇಳ್ಕೊತ ಮಾಡ್ಕೊತ ಬಂದ ಮೋತಿಬಾಯಿ ಅವರಿಗೆ ಇವತ್ತಿನ ದಿವಸ ನಮ್ಮ ಟ್ರಾಫಿಕ್ ಸ್ಟಾಫ್ ಅವರು ಇವತ್ತೇ ಅವ್ರಿ ನಿಮ್ಮ ಹೋಮ್ಗಾರ್ಡ್ ಸ್ಟಾಫ್ ಇವ್ರ ಸನ್ಮಾನ ಅಲ್ಲಿ ಅಂತೇಳಿ ಹೇಳಿದಕ್ಕೆ ಭಾಳ ಸಂತೋಷವಾಗಿ ಅವ್ರು ಕರೆಸಿ ತಮ್ಮ ಸಣ್ಣ ಫಂಕ್ಷನ್ ಮಾಡಿದ್ದೀವಿ. ಮೇಲಾಧಿಕಾರಿಗಳು ಅನಿವಾರ್ಯ ಕಾರಣದಿಂದ ಮೀಟಿಂಗ್ ಇದರಿಂದ ಯಾರೂ ಬಂದಿಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲರಿಗೆ ಶುಭವಾಗಲಿ. ಆಯ್ತು ಸರ್, ನೀವೇ ಈಗ ಸಾಹೇಬರು ಅವರು ಇದೇ ಜಿಲ್ಲೆಯವರಾಗಿ PSI ಆಗಿ ಮತ್ತು ಇಲ್ಲೇ ಜಿಲ್ಲೆಯೊಳಗೆ ಬಂದು ಏನಪ್ಪಾ ಅಂದ್ರೆ ಸೇವೆ ಸಲ್ಲಿಸಿ ರಿಟೈರ್ಮೆಂಟ್ ಆಗೋದು ನನಗೆ ಭಾಳ ಸಂತೋಷ ಆಯಿತು ಅಂತೇಳಿ ಹೇಳಿದರು. ಈ ಇಲಾಖೆ ಒಳಗಿದ್ದಾಗ ಹೆಚ್ಚು ಏನಪ್ಪಾ ಅಂತಂದ್ರೆ ನಾವು ಫ್ಯಾಮ್ಲಿಗೆ ಏನಪ್ಪಾ ಅಂದ್ರೆ ಟೈಮ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಕರ್ತವ್ಯದ ಒತ್ತಡ ಹಂಗೆ ಇರ್ತದೆ. ಅದಕ್ಕೆ ಈಗ ಸಾಹೇಬ್ರು ಏನಪ್ಪಾ ಅಂತಂದ್ರೆ ನಿವೃತ್ತಿ ಆಗಿದ್ದಾರೆ. ಅವ್ರ ಕುಟುಂಬಕ್ಕೆ ಇನ್ನು ಮುಂದಾದರೂ ಅವರು ಸಮಯನ ಕೊಟ್ಟು ಅವರ ಒಂದು ಜೀವನವನ್ನು ಅವರ ಆರೋಗ್ಯ ಆಯುಷ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇನ್ನು ಮುಂದೆ ಆದರೂ ಮೇಡಮ್ ಅವ್ರಿಗೆ ಕರ್ಕೊಂಡು ಸ್ವಲ್ಪ ಎಲ್ಲ ಪ್ರವಾಸಿಗೆ ಹೋಗಿ ಬರ್ರಿ ಸರ್. ಯಾಕಂದ್ರೆ ಹೌದ್ರಿ, ಹೌದೌದು, ಇಲ್ಲ ಖಂಡಿತ ಇಲ್ಲ ಒಳ್ಳೇದ್ರಿ ಮೇಡಮ್. ಇನ್ನು ಮೇಗಾದರೂ ನೀವು ಏನಪ್ಪಾ ಅಂತಂದ್ರೆ ತಾವು ಸುಖಮಯ ಜೀವನವನ್ನು ಸಾಗಿಸಲಿ ಅಂತೇಳಿ ಎಲ್ಲ ಸಂಚಾರಿ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯಿಂದ ತಮ್ಗೆ ಹಾರೈಸಿ ಇವತ್ತು ಬೀಳ್ಕೊಡಿ ಕೊಡ್ತಾ ಇದ್ದೀವಿ ಸರ್. ಧನ್ಯವಾದ. ಥ್ಯಾಂಕ್ ಯು.